ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಲಕ್ಷ್ಮಿಕಾಂತ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಯಾಕೆ ಲೇಟಾಗಿ ಪೂಜೆ ಮಾಡಿದೆ, ಯಾಕೆ ಹಸು ಎಲ್ಲ ತೊಳಿತಾ ಇದ್ದೀವಿ, ಹಸು ಎಲ್ಲ ತೊಳೆದು ಪೂಜೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವ್ಲಾಗಲ್ಲಿ ನಾನು ಇದ್ಕಿದ ಬೇಳೆ ಸಾಂಬಾರು ಮಾಡೋದು ಹೆಂಗೆ ಅಂತಲೂ ಕೂಡ ನಾನು ನಿಮಗೆ ಇದೇ ವ್ಲಾಗಲ್ಲೇ ತಿಳಿಸ್ಕೊಡ್ತೀನಿ. ನಂದು ಈ ಕುಕ್ಕಿಂಗ್ ರೆಸಿಪೀಸ್ ಕೂಡ ಅದು ಕೂಡ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ನಾವು ಏನು ಪ್ರತಿದಿನ ನಾವೇನು ಹಸು ಎಲ್ಲ ತೊಳೆಯೋದಕ್ಕೆ ಹೋಗೋಲ್ಲ. ನಾವು ದಿನ ಇಲ್ಲಾಂದರೆ 3 ದಿವಸಕ್ಕೆ ಒಂದ್ಸತಿ ಹಸು ತೊಳಿತೀವಿ. ಯಾಕಪ್ಪ ಅಂತಂದರೆ ನಾವೆಷ್ಟು ಕ್ಲೀನಾಗಿರ್ತೀವೋ ಅದು ಕೂಡ ಅಷ್ಟೇ ಕ್ಲೀನಾಗಿದ್ರೇ ಅಲ್ವಾ ಚೆಂದ, ನಮಗೂ ಒಂಥರ ಮನ್ಸಿಗೆ ಸಮಾಧಾನ. ಅದಕ್ಕೋಸ್ಕರ ನಾವು ಹಸುನ ತೊಳಿತಾನೆ ಇರ್ತೀವಿ. ನಾವೇ ಅಂತಲ್ಲ, ನಮ್ಮ ಅಕ್ಕಪಕ್ಕ ಮನೇಲೂ ಕೂಡ ಅದೇ ಥರನೇ ಹಸುಗಳನ್ನೆಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಈಗ ಒಬ್ಬೊಬ್ಬರು ಹಸು ಹಾಲು ಕರಿವಾಗೆಲ್ಲ ಅದೆಲ್ಲ ಸಗಣಿ ಎಲ್ಲ ಬೀಳೋದು ಆ ಥರ ಎಲ್ಲ ನೋಡ್ತೀವಿ. ಅಷ್ಟು ಸಮಾಧಾನ ಆಗೋಲ್ಲ ನಮಗೆ. ಹಸು ಈಲಾಗಿರೋದು ಈದಿರೋದು ಅದೆಲ್ಲ ನೋಡಿದ್ರೆ ಒಂಥರ ಚೆನ್ನಾಗಿರಬೇಕು, ನೋಡೋರ್ಗೂ ಚೆನ್ನಾಗಿ ಕಾಣಿಸ್ಬೇಕು. ಕ್ಲೀನಾಗಿದ್ದರೆ ನಾವೆಷ್ಟು ಕ್ಲೀನಾಗಿ ಇರ್ತೀವೋ ಅದು ಅಷ್ಟೇ ಕ್ಲೀನಾಗಿದ್ದರೆ ನಮಗೂ ಸಮಾಧಾನ. ಅದಕ್ಕೋಸ್ಕರನೇ ತೊಳಿತೀವಿ. ನಮ್ಮ ಮನೇಲಿ 2 ದೊಡ್ಡ ಹಸು ಇದೆ, 1 ಚಿಕ್ಕರು ಇದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದೇ ವ್ಲಾಗಲ್ಲಿ. ಅದೆಲ್ಲ ಮುಗಿಸಿದ ತಕ್ಷಣ ಸ್ವಲ್ಪ ಒಗ್ದಿದಂಥ ಬಟ್ಟೆಗಳಿತ್ತು, ಅದನ್ನು ಕೂಡ ಮಡಿಸಿಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಕಸ ಹೊಡ್ಕೊಂಡು ಬರ್ತಾಯಿದ್ದೀನಿ. ಮನೆಯೆಲ್ಲ ಹೊರ್ಸ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾನು ಸ್ವಲ್ಪ ನಿಧಾನಕ್ಕೆ ಪೂಜೆ ಮಾಡೋಣ, ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ನಿಧಾನಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಒಳಗಿಂದ ಈಚೆಗೆಲ್ಲ ಫಸ್ಟ್ ಕಸ ಹೊಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಎಷ್ಟೆಲ್ಲ ಗಲೀಜು ಮಾಡಿದ್ದಾರೆ ನಮ್ಮ ಮನೇಲಿ. ದೊಡ್ಡವರೇ ಇಷ್ಟು ಗಲೀಜು ಮಾಡ್ತಾರೆ. ಹಸುಗೆಲ್ಲ ನೀರೆಲ್ಲ ಹಾಕಿದ್ನಲ್ಲ, ಸ್ವಲ್ಪ ತುಂಬಾ ಗಲೀಜಾಗಿತ್ತು. ಹಾಗೆ ಒರೆಸ್ಕೊಂಬಂದ್ಬಿಡೋಣ ಅಂತಂದ್ಬಿಟ್ಟು ಕ್ಲೀನಾಗೆಲ್ಲ ಕಸ ಹೊಡೆದು ಕ್ಲೀನ್ ಮಾಡಿದಾಯಿತು. ಈಗ ನಾನು ಮನೆಯೆಲ್ಲ ಒರೆಸಿರೋ ಅಂಥ ವೀಡಿಯೋನೂ ಕೂಡ ನಾನು ಈಗಲೇ ತೋರಿಸ್ತಾ ಇದ್ದೀನಿ ನೋಡಿ. ಕ್ಲೀನಾಗಿ ಮನೆಯೆಲ್ಲ ಒರೆಸಿದ್ರೆ ಮನ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ನನಗಂತೂ. ನಾನು ಅದಕ್ಕೆ ದಿನ ಮನೆ ಒರೆಸ್ತಾನೆ ಇರ್ತೀನಿ. ಇದೆಲ್ಲ ಆದಮೇಲೆ ನಾನು ಪಾತ್ರೆ ತೊಳೆಯೋಣ ಅಂತ ಅಂದ್ಬಿಟ್ಟು ಬಂದೆ. ಪಾತ್ರೆಗಳು ಕೂಡ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು. ಅದಕ್ಕೇ ಅದನ್ನು ಕೂಡ ವಿಡಿಯೋ ಮಾಡಿ ಅದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ಬಂದೆ. ದೇವ್ರ ಮನೆಗೆಲ್ಲ ಅಷ್ಟೊಂದೆಲ್ಲ ಹೂವೆಲ್ಲ ಏನಿರಲಿಲ್ಲ, ಇರೋದನ್ನ ಅಡ್ಜಸ್ಟ್ ಮಾಡಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಯಾಕಂದರೆ ಪೂಜೆ ಮಾಡ್ತಾನೆ ಇರ್ತೀವಲ್ವ, ಎಷ್ಟು ಹೂ ಇದ್ದರೂ ಸಾಕಾಗೋದೇ ಇಲ್ಲ. ಈಗ ಹೂ ಬೇರೆ ತುಂಬ ರೈಟ್ ಆಗಿಬಿಟ್ಟಿದೆ. ನಾನು ತುಳಸಿ ಗಿಡದ ಹತ್ರ ಒಂದು ಬಾಕ್ಲಲ್ಲಿ 2 ದೀಪ ಅಂಟಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ. ಇವತ್ತು ಸಿಂಪಲಾಗೆ ಪೂಜೆ ಮಾಡಿದ್ದೀನಿ. ಅದಕ್ಕೆ ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಅದೆಲ್ಲ ಆಗಿದ ತಕ್ಷಣ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಎಣ್ಣೆ ಬಿಟ್ಕೊಂಡು ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಇದೆಲ್ಲ ಸೇಮ್ ಚಿಕನ್ ಸಾಂಬಾರಿಗೆ ಹೆಂಗೆ ಮಾಡ್ಕೊತೀವೋ ಹಂಗೇ. ಬಟ್ ಏನಪ್ಪ ಅಂತಂದರೆ ನಾನು ಫಸ್ಟ್ ಟೈಮ್ ಇದನ್ನೇ ಇದ್ಕಿದ ಬೇಳೆ ಸಾಂಬಾರು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದನ್ನು ಫಸ್ಟ್ ಟೈಮಲ್ಲೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೇಮ್ ಚಿಕನ್ ಸಾಂಬಾರು ಥರನೇ ಮಾಡೋದು. ಅದಾಗಿದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಚಿಕ್ಕ ಟೊಮೊಟೊ ಕಟ್ ಮಾಡಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಸೇಮ್ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೂ ಇದೇ ಥರ ಇದು ಮಸಾಲೆಗೆ ಮಾಡೋದಲ್ವ, ಸೊ ಹಾಗಾಗಿ ಇದನ್ನು ಕೂಡ ಹಾಗೆ ಮಾಡ್ಕೊಳ್ಳೋದು. ನಾನು ಕೂಡ ಯೂಟ್ಯೂಬಲ್ಲಿ ನೋಡೇ ಮಾಡ್ತಾ ಇರೋದು. ನೀವು ಒಂದೇ ವಿಡಿಯೋ ನೋಡ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಒಂದು 5-6 ವೀಡಿಯೋಸ್ ನೋಡಾದ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಅದು ನೋಡಿದ ತಕ್ಷಣ ಆಮೇಲೆ ನಿಮ್ಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹೀಗೆ ಬೇಯಲಿ ಅಂತ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಯಾವಾಗಲೂ ಅಷ್ಟೇ ಇದೆಲ್ಲ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಅದೆಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 2.5 ಸ್ಪೂನು ಮಸಾಲೆ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ, ಧನಿಯಾ ಪೌಡ್ರು. ಈಗ 1.5 ಸ್ಪೂನಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿಬಿಟ್ಟೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಪುಡಿ ಎಲ್ಲ. ಅದಾದಮೇಲೆ 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾರ್ಸೋಕ್ಕಿಟ್ಟೆ. ಈಗ 5-6 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ, ಒಂದು ಸ್ವಲ್ಪ ಕಡಲೆ ಹಾಕ್ಕೊಂಡು ರುಬ್ಕೊಂಡು, ಆದಮೇಲೆ 1 ಟೀ ಸ್ಪೂನ್ ಗಸಗಸೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ಹುರಿದಿಟ್ಕೊಂಡಿರೋ ಅಂಥದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ರುಬ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಅತ್ತೆನೇ ಮಾಡ್ತಿದ್ದಾರೆ, ಒಗ್ಗರಣೆ ಕೊಡ್ತಾಯಿದ್ದಾರೆ. ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದಾರೆ. ಅದಾದಮೇಲೆ ಕ್ಲೀನಾಗಿ ತೊಳೆದ್ಬಿಟ್ಟು ಕಾಳನ್ನ ಅದರೊಳಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ತೊಳಿತಾರೆ ನಮ್ಮ ಮನೇಲಿ, ರಾಗಿ ಹಸಿಟ್ಟನ್ನ. ಬಟ್ ನನಗೆ ಗೊತ್ತಿಲ್ಲ ಯಾಕೆ ಅಂತ ಅದನ್ನ ಹಾಕ್ಬಿಟ್ಟು ತೊಳಿತಾರೆ. ಗೊತ್ತಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲೇ ಕಾಳನ್ನ ಹಾಕ್ಕೊಬೇಕು. ಇದೇನು ಬೇಗನೆ ಬೆಂದೋಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಮಸಾಲೆ ನಾವು ರುಬ್ಬಿದ್ದೀವಲ್ಲ, ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಇದೇ ಕೋಳಿ ಸಾರಲ್ಲ,
ಇದೇನು ಚಿಕನ್ ಸಾರಲ್ವಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಆದಷ್ಟು ಸ್ವಲ್ಪ ಗಟ್ಟಿಗೆ ಇರಲಿ, ತೆಳ್ಳಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ತೆಳ್ಳಗೆ ಮಾಡ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿರಲ್ಲ. ಈಗ ಅಷ್ಟೆಲ್ಲ ಆದಮೇಲೆ ಇನ್ನೊಂದು ಸರ್ತಿ ರುಚಿಗೆ ಎಷ್ಟು ಬೇಕೋ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ಬೇಡ ಅಂದರೆ ಬೇಡ. ಈಗ ಅದೆಲ್ಲ ಆದಮೇಲೆ ಕುದೀತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು. ನಾನು ಹೋಪೇ ಮಾಡಿರಲಿಲ್ಲ ಈ ಥರ ಬರುತ್ತೆ ಇಷ್ಟು ಚೆನ್ನಾಗಿ ಅಂತ. ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮುದ್ದೆಗಂತೂ ಸಖತ್ತಾಗಿರುತ್ತೆ, ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಇವತ್ತಿನ ಬೇಟರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿರೋಂಥ ವೈಕುಂಠ ಏಕಾದಶಿಯ ಒಂದು ಫೋಟೋನು ಕೂಡ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇದೊಂದು ಫೋಟೋ ಹಾಕಿದ್ದೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಪಕ್ಕದಲ್ಲಿ ಕಾಣ್ತಿರೋ ಲೈಕ್ ಬಟನ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.